ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ. ನಾನು ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಈ ದಿನ ಎಲ್ಲ ಪೋಷಕರೊಂದಿಗೆ ಹಂಚ್ಕೊಳ್ತಿರೋ ಮಾಹಿತಿ ಅಂತ ಹೇಳಿದ್ರೆ ಬೇಸಿಗೆ ಕಾಲದ ಜ್ವರ. ಏನಿದು ಬೇಸಿಗೆ ಕಾಲದ ಜ್ವರ ಅಂತ ಹೇಳಿದ್ರೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ 2-3 ತಿಂಗಳಲ್ಲಿ ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಈ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದೆ. ತಾಪಮಾನ ಸುಮಾರು ಎಷ್ಟೋ ಸರಿ 42-45 ಡಿಗ್ರಿ ಸೆಲ್ಸಿಯಸ್ವರೆಗೂ ಈ ತಾಪಮಾನ ತಲುಪ್ತಾ ಇದೆ. ಆ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರದು ಹೊರಗಿನ ಒಂದು ಟೆಂಪ್ರೇಚರು ರೈಸ್ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಇನ್ನೂ ಬೇಗ ಮೈ ಬಿಸಿ ಆಗುತ್ತೆ. ಆದ್ದರಿಂದ ತುಂಬ ಜನ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ. ಸರ್, ನಮ್ಮ ಮಗುಗೆ ಹಣೆ ಬಿಸಿ ಇದೆ, ಹೊಟ್ಟೆ ಬಿಸಿ ಅನ್ನಿಸ್ತಾ ಇದೆ, ಏನು ಮಾಡೋದು, ಜ್ವರ ಬಂದ್ಬಿಟ್ಟಿದೆಯಾ, ಇನ್ಫೆಕ್ಷನ್ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ಹೇಳೋದು ಅಂತ ಹೇಳಿದ್ರೆ, ಆ ಥರ ನಿಮಗೆ ಮೈ ಬಿಸಿ ಅನ್ನಿಸ್ದಾಗ ಸಿಂಪಲ್ ಆಗಿ ಮನೇಲಿ ಎಲ್ಲರೂ ಈ ಥರದೊಂದು ಥರ್ಮಾಮೀಟರ್ ಒಂದು ಇಟ್ಕೊಂಡ್ರೆ ಒಳ್ಳೆಯದು. ಈ ಥರ ಥರ್ಮಾಮೀಟರ್ ಇಟ್ಕೊಂಡು ನೀವು ಡಿಗ್ರಿ ಚೆಕ್ ಮಾಡಿ. ಯೂಶ್ವಲಿ ಇದನ್ನು ನಾವು ಕಂಕಳ ಭಾಗದಲ್ಲಿ ಸೀದಾ ಹೀಗೆ ಇಟ್ಕೋಬೇಕು, ಹೀಗೆ ಇಟ್ಕೊಳ್ಳೋದು ಬೇಡ. ಹೀಗೆ ಸೀದಾ ಇಟ್ಕೊಂಡು ಒಂದು 30-45 ಸೆಕೆಂಡ್ ಕಾಲ ಆದಮೇಲೆ ನಿಮಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಆ ಥರ ಬೀಪ್ ಸೌಂಡ್ ಬಂದಾಗ ಅಲ್ಲಿ ರೀಡಿಂಗ್ ಚೆಕ್ ಮಾಡಿ. ಇದೇನಾದ್ರು ನಿಮಗೆ 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಇದ್ದರೆ ಅಥವಾ ಸೆಲ್ಸಿಯಸ್ಗಳಲ್ಲಿ 37.2 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನ ಜ್ವರ ಅಂತ ಹೇಳ್ತೇವೆ. ಎಷ್ಟೋ ಸರಿ ಹಣೆ ಮೈ ಬಿಸಿ ಇರುತ್ತೆ, ಬಟ್ ಈ ಥರ ನೀವು ಡಿಗ್ರಿ ಚೆಕ್ ಮಾಡಿದಾಗ ಅದು ನಾರ್ಮಲ್ ಬಂದಿರುತ್ತೆ, ಅದು ಜ್ವರ ಆಗಿರಲ್ಲ. ಎಷ್ಟೋ ಸರಿ ಹಣೆ ತುಂಬ ಬಿಸಿಯಲ್ಲಿರ್ಬೋದು, ಬಟ್ ಡಲ್ ಅಂತ ಅನಿಸ್ತಿರುತ್ತೆ ಮಗು ಸ್ವಲ್ಪ. ನೀವು ಡಿಗ್ರಿ ಚೆಕ್ ಮಾಡಿದಾಗ ಜ್ವರನೂ ಇರಬಹುದು. ಆ ಕಾರಣಕ್ಕೆ ನೀವೇ ಹಣೆ ಮುಟ್ಟಿ ಮೈ ಮುಟ್ಟಿ ಜ್ವರ ಇದೆ ಅಂದ್ಕೊಂಡು ಸಿರಪ್ ಹಾಕೋ ಬದಲು ಡಿಗ್ರಿ ಚೆಕ್ ಮಾಡಿ. ಇಲ್ಲ ನಿಮ್ಗೆ ಏನೇ ಸಂದೇಹ ಇದ್ದರೆ ಹಾಸ್ಪಿಟ್ಲಿಗೆ ಬಂದು ಒಂದ್ಸರಿ ಡಾಕ್ಟರ್ಗೆ ತೋರಿಸಿ. ತುಂಬ ಜ್ವರಗಳು ಡಿಹೈಡ್ರೇಷನ್ ಫೀವರ್ ಅಂತೀವಿ, ಅಂದರೆ ಈ ಥರ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬಿಸಿ ಕಾರಣ ಮಕ್ಕಳಿಗೆ ಜ್ವರ ಬರ್ತಾ ಇದೆ ಮಕ್ಕಳಿಗೆ. ಬಟ್ ಅದು ತುಂಬ ಟೆಂಪ್ರರಿ. ಎಷ್ಟೋ ಮಕ್ಕಳಿಗೆ 1-2 ದಿನದಲ್ಲಿ ಅದು ಸರಿ ಹೋಗ್ಬಿಡುತ್ತೆ. ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ನೀರು ಕುಡಿಸಿ. ತುಂಬ ಹೊರಗಿನ ಊಟ ಏನು ಕೊಡ್ಕೋಬೇಡಿ. ಹೊರಗಿನ ಜ್ಯೂಸ್ಗಳು, ಐಸ್ ಕ್ರೀಮ್ಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಬಿಸಿಲಲ್ಲಿ ಕರ್ಕೊಂಡು ಹೋಗಿ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಗೆ ಏನೇ ಸಂದೇಹ ಇದ್ದರೂ ಒಂದ್ಸರಿ ಒಂದು ಹಾಸ್ಪಿಟಲ್ಗೆ ತೋರಿಸಿ, ಡಾಕ್ಟರ್ಗೆ ತೋರಿಸಿ ಮುಂದೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವರ ಸಲಹೆಗಳನ್ನ ಕೇಳಿ ಪಡೆಯಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.